ಕ್ರಿಸ್ಮಸ್ ಬಂದೇ ಬಿಡ್ತಲ್ಲ ಪ್ರಿಯರೇ. ವನಿತಾ ಸಮಯ ಕಾರ್ಯಕ್ರಮದಿಂದ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹಾಗಾದರೆ ಪ್ರಿಯರೇ, ಕ್ರಿಸ್ಮಸ್ ಎಂದರೇನು? ಕ್ರಿಸ್ಮಸ್ ದೇವರ ಪ್ರೀತಿಯ ಸಂಕೇತ. ಕನ್ನಿಕೆಯ ಮರಿಯಳ ಗರ್ಭದಲ್ಲಿ ಯೇಸು ಕ್ರಿಸ್ತನು ನಮಗಾಗಿ ಜನಿಸಿದಂತಹ ಸುಸಮಯ. ಪರಲೋಕದ ಅರಸನಾದರೂ ತನ್ನನ್ನು ತಾನೇ ತಗ್ಗಿಸಿಕೊಂಡು ಈ ಲೋಕಕ್ಕೆ ಎಲ್ಲ ಜನರ ಪಾಪಗಳಿಗಾಗಿ ಅವರನ್ನು ರಕ್ಷಿಸಲು ಬಂದಂತಹ ಸಮಯ. ಮೂಡಣ ದೇಶದ ಪಂಡಿತರಿಗೆ ನಕ್ಷತ್ರದ ಮುಖಾಂತರ ಕ್ರಿಸ್ತನ ಜನನ ಪ್ರಕಟವಾಯಿತು. ಕುರುಬರಿಗೆ ದೇವದೂತರ ಮುಖಾಂತರ ಕ್ರಿಸ್ತನ ಜನನ ತಿಳಿಸಲ್ಪಟ್ಟಿತು. ಹಾಗಾದರೆ ನಮಗೆ ಈ ಲೋಕದಲ್ಲಿ ನಮ್ಮ ಪರಿಶುದ್ಧ ದೇವರ ವಾಕ್ಯ ಅಂದರೆ ದ ಹೋಲಿ ಬೈಬಲ್ ಮುಖಾಂತರ ಕ್ರಿಸ್ತನ ಜನನ ತಿಳಿಸಲ್ಪಟ್ಟಿದೆ. ಬನ್ನಿ ಪ್ರಿಯರೇ, ಹಾಗಿದ್ದರೆ ಕ್ರಿಸ್ಮಸ್ ಕ್ಯಾರಲ್ಸ್ ಕೇಳೋಣ. ವನಿತಾ ಸಮಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮೆಲ್ಲ ನೆಚ್ಚಿನ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರ ಮಹಾಕೃಪೆಯಿಂದ 2024ನೇ ವರ್ಷದ ಕ್ರಿಸ್ಮಸ್ ಹಬ್ಬದ ಒಂದು ಸಂದರ್ಭಕ್ಕೆ ಬಂದು ಬಿಟ್ಟಿದ್ದೇವೆ ಅಲ್ವಾ ಪ್ರಿಯರೇ? ಯೇಸುವಿನ ಜನನವನ್ನು ಆಚರಿಸಲು ಇಡೀ ವಿಶ್ವವೇ ಸಡಗರದಲ್ಲಿದೆ. ಎಲ್ಲೆಲ್ಲಿ ನೋಡಿದ್ರೂ ಸೆಲೆಬ್ರೇಷನ್ಸ್, ಮತ್ತು ಎಲ್ಲ ದೀಪಗಳನ್ನು ಹಾಕಿ ಹೂವಿನ ಅಲಂಕಾರ, ಮತ್ತು ಎಲ್ಲರೂ ಶಾಪಿಂಗ್ ಮಾಡ್ತಾ ಭಾಳ ಬ್ಯುಸಿಯಾಗಿದ್ದಾರೆ. ಲೋಕದೆಲ್ಲ ನೋಡುವಾಗ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿಯೂ ಇಂದು ಸ್ವಲ್ಪ ಹೊತ್ತು ನಾವು ಕ್ರಿಸ್ಮಸ್ ಸಂದೇಶವನ್ನು ಕೇಳುವಂತೆ ಕರ್ತನು ಕೃಪೆ ಮಾಡಿದ್ದಾನೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಪ್ರಿಯ ಕುಮಾರನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ನೋಡಿದರೂ ನಿನ್ನ ಹುಟ್ಟು ಹಬ್ಬದ ಸಡಗರವನ್ನು ಆಚರಿಸ್ತಾ ಇದ್ದಾರೆ. ಆದರೆ ಕರ್ತನೆ, ನಿನ್ನ ವಾಕ್ಯಗಳ ಮೂಲಕ ನೀನು ಮಾತನಾಡು. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಪ್ರಿಯ ಕರ್ತನೆ, ಅವರು ಸಹ ತಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಆಹ್ವಾನಿಸಿಕೊಂಡು ಹೃದಯದಲ್ಲಿ ಹುಟ್ಟುವಂಥದ್ದೇ ನಿಜವಾದ ಕ್ರಿಸ್ಮಸ್ ಎಂಬುದಾಗಿ ಅವರು ಗ್ರಹಿಸುವಂತೆ ತಮ್ಮ ಜೀವಿತಗಳನ್ನು ಯೇಸುವಿಗೆ ಅರ್ಪಿಸಿಕೊಡುವಂತೆ ಸಹಾಯ ಮಾಡಪ್ಪ. ನಿನ್ನ ವಾಕ್ಯಗಳನ್ನು ಅನುಗ್ರಹಿಸು ಮತ್ತು ಅವರೊಬ್ಬೊಬ್ಬರ ಕುಟುಂಬಗಳನ್ನು ನಿನ್ನ ಅತ್ಯಧಿಕವಾಗಿ ಆಶೀರ್ವದಿಸು. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ದೇವಕುಮಾರನು ಮನುಷ್ಯ ಕುಮಾರನಾದ ಯೇಸು ಕ್ರಿಸ್ತನಿಗೆ ಹಲವಾರು ಹೆಸರುಗಳು ಇತ್ತು. ಸತ್ಯವೇದದಲ್ಲಿ ನೋಡುವಾಗ ಯೇಸು ಕ್ರಿಸ್ತನಿಗೆ ಅನೇಕ ಹೆಸರುಗಳು, ಬಿರುದುಗಳು ಇದ್ದವು.
ಅದರಲ್ಲಿ ನಾವು ನೋಡ್ತೇವೆ ಕೆಲವು ಅಂದರೆ ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ ಯೆಶಾಯನ ಗ್ರಂಥ 9:6 ನೋಡ್ತೇವೆ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹಲವಾರು ಹೆಸರುಗಳು ಯೇಸು ಕ್ರಿಸ್ತನಿಗಿತ್ತು. ಮುಖ್ಯವಾಗಿ ಈ ದಿನದಲ್ಲಿ ಮತ್ತಾಯನು ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನವನ್ನು ಈಗ ಓದಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 1 and verse 23 ನಿಮಗಾಗಿ ನಾನು ಓದ್ತೇನೆ. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಇವತ್ತು ಇಮ್ಮಾನುವೇಲ್ ಅಂದರೆ ಇಮ್ಯಾನ್ಯುಯಲ್ ಎಂಬುದಾಗಿ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೇವೆ. ಅದರ ಅರ್ಥ ಕೂಡ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ. ಏನಂತೆ? ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ಆ ಹೆಸರಿನ ಅರ್ಥ. ಇವತ್ತು ಈ ಹೆಸರಿನ ವಿಚಾರವಾಗಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಯೆಶಾಯನ ಗ್ರಂಥ 7ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಹೀಗೆ ನೋಡ್ತೇವೆ. ಪ್ರವಾದಿಯಾದ ಯೆಶಾಯನು 700 ವರ್ಷಗಳ ಹಿಂದೆ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅದಕ್ಕೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು ಎಂಬುದಾಗಿ ಪ್ರವಾದಿಸಿದನು. ನೋಡಿದ್ರ, ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚೆ 700 ವರ್ಷಗಳು ಅಂದರೆ 7 ಶತಮಾನಗಳ ಹಿಂದೆ ಪ್ರವಾದಿಯಾದ ಯೆಶಾಯನ ಮುಖಾಂತರವಾಗಿ ವಾಕ್ಯವು ದೇವರಿಂದ ಕೊಡಲ್ಪಟ್ಟಿತು. ಅದರಂತೆ ಇಲ್ಲಿ ನಾವು ನೋಡ್ತೇವೆ, ಮರಿಯಳ ಒಂದು ಗರ್ಭದಲ್ಲಿ ಯಾರು ಜನಿಸಿದರು? ಇಮ್ಮಾನುವೇಲ್ ಜನಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ನಾವು ಗಲಾತ್ಯ 4ನೇ ಅಧ್ಯಾಯ 4ನೇ ವಚನದಲ್ಲಿ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು ಎಂಬುದಾಗಿ ನಾವು ಓದ್ತೇವೆ. ಅದರಿಂದ ದೇವರಿಗೆ ಒಂದು ಸರಿಯಾದ ಸಮಯ ಉಂಟು. ಆ ಸಮಯದಲ್ಲಿ ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನ ಲೋಕಕ್ಕೆ ಕಳಿಸಿಕೊಟ್ಟನು. 4 ವಿಷಯಗಳನ್ನು ಈ ದಿನ ನಾವು ನೋಡಲಿದ್ದೇವೆ. ದೇವರು ನಮ್ಮ ಕೂಡ ಇದ್ದಾನೆ ಅಂದರೆ ಶಾರೀರಿಕವಾಗಿ, ಗಾಡ್ ವಿತ್ ಅಸ್ ಇನ್ ದ ಫ್ಲೆಶ್. ಶಾರೀರಿಕವಾಗಿ ಹೇಗೆ ಜನಿಸಿದರು, ಹೇಗೆ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಎಂದು ಹೇಳುವಾಗ ಎಲ್ಲರೂ ಆತನು ಎಲ್ಲಿದ್ದಾನೆ ಎಂದು ಅಂದುಕೊಳ್ತಾರೆ. ಆಕಾಶದ ಮೇಲೆ ಅಂದರೆ ಪರಲೋಕ ಅಥವಾ ಸ್ವರ್ಗ, ಅದರಲ್ಲಿ ಯೇಸು ಸ್ವಾಮಿ ಇದ್ದರು. ಅಲ್ಲಿಂದ ಆತನು ಈ ಲೋಕಕ್ಕೆ ಕಳಿಸಲ್ಪಟ್ಟವನು ಎಂಬುದಾಗಿ ನಾವು ನೋಡ್ತೇವೆ. 1ನೇ ತಿಮೋತಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ಹೇಗೆ ಬಂದರಂತೆ ಈ ಲೋಕಕ್ಕೆ? ತಾನು ದೇವದೂತನಾಗಿ ಬರಲಿಲ್ಲ ಅಥವಾ ಒಂದು ಆತ್ಮವಾಗಿ ಬರಲಿಲ್ಲ, ಆದರೆ ದೇವರ ವಾಕ್ಯ ಹೇಳ್ತದೆ ಆತನು ಶರೀರಧಾರಿಯಾಗಿ ಬಂದನು. ಶರೀರ ಒಂದು ಧಾರಣೆಯನ್ನು ನೋಡುವಾಗ ಅದನ್ನೇ ನಾವು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ನಾವು ನೋಡ್ತೇವೆ, ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. 100ಕ್ಕೆ 100% ಯೇಸು ಕ್ರಿಸ್ತನು ದೇವರಾಗಿದ್ದನು, 100ಕ್ಕೆ 100% ಯೇಸು ಸ್ವಾಮಿ ಮನುಷ್ಯನಾಗಿದ್ದನು. He was 100% God and Jesus was 100% human. ಇದು 50-50 ಅಲ್ಲ, ಅರ್ಧ ದೇವರು ಅರ್ಧ ಮನುಷ್ಯ ಅಲ್ಲ ಪ್ರಿಯರೇ. 100ಕ್ಕೆ 100% ಆತನು ದೇವರಾಗಿದ್ದನು, 100ಕ್ಕೆ 100% ಆತನು ಮನುಷ್ಯನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಮನುಷ್ಯನಾಗಿ ಜನಿಸಿದನು. ಎಲ್ಲ ದುಃಖ, ಸಂತೋಷ, ಹಸಿವೆ, ಬಾಯಾರಿಕೆ, ನಿದ್ರೆ, ಕಣ್ಣೀರು ಎಲ್ಲ ಸ್ವಭಾವಗಳು ಇದ್ದವು. ಆದರೆ ಯೇಸು ಕ್ರಿಸ್ತನು ಪಾಪ ಮಾಡಲಿಲ್ಲ. ಆತನು ಪರಿಶುದ್ಧನು, ನಿಷ್ಕಳಂಕನು, ಯಾವ ಪಾಪವೂ ಆತನಲ್ಲಿ ಇರಲಿಲ್ಲ ಪ್ರಿಯರೇ. ಆದ್ದರಿಂದ ಜೀಸಸ್ ವಾಸ್ ಸಿನ್ಲೆಸ್ ಎಂಬುದಾಗಿ ನೋಡ್ತೇವೆ. ಬೆತ್ಲೆಹೇಮಿನಲ್ಲಿ ಜನಿಸಿ ಅನೇಕ ಸ್ಥಳಗಳಲ್ಲಿ ಪ್ರಯಾಣ ಮಾಡಿ ದೇವರ ರಾಜ್ಯವನ್ನು ಪ್ರಕಟಿಸಿ ಅದ್ಭುತಗಳನ್ನು ಮಾಡಿದನು. ಅನೇಕರನ್ನು ಸ್ವಸ್ಥಪಡಿಸಿದನು, ಸತ್ತವರಿಂದ ಎಬ್ಬಿಸಿದನು, ಕುಷ್ಠರೋಗಿಗಳನ್ನು ವಾಸಿ ಮಾಡಿದನು, ಮೂಕರಿಗೆ ಬಾಯಿ ಮಾತನ್ನು ಕೊಟ್ಟನು, ಕಿವುಡರಿಗೆ ಕಿವಿ ಕೇಳಿಸಿಕೊಳ್ಳುವಂತೆ ಮಾಡಿದನು, ಅನೇಕ ಅದ್ಭುತಗಳನ್ನು ಮಾಡಿದನು ಸ್ವಾಮಿ. 33 ವರ್ಷ ಈ ಲೋಕದಲ್ಲಿ ಶರೀರಧಾರಿಯಾಗಿ ಯೇಸು ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ದೇವರು ನಮ್ಮ ಕೂಡ ಇದ್ದಾನೆ ಅಂತ ಹೇಳುವಾಗ ವಿಮೋಚಕನಾಗಿ ಇದ್ದಾನೆ ಎಂಬುದಾಗಿ ಅರ್ಥ. ಗಾಡ್ ವಿತ್ ಅಸ್ ಆಸ್
ದ ರಿಡೀಮರ್ ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದ ಮುಖ್ಯ ಉದ್ದೇಶ ಏನು ಗೊತ್ತಾ? ಪಾಪದ ಬಂಧನದಿಂದ ಬಿಡುಗಡೆ, ಪಾಪ ಕ್ಷಮಾಪಣೆ, ಸಮಾಧಾನ, ಸಂತೋಷ, ನಿತ್ಯ ಜೀವ ಇವೆಲ್ಲವನ್ನು ನಿಮಗೆ ಕೊಡಲು ಈ ಲೋಕಕ್ಕೆ ಆತನು ಬಂದನು. ಈ ಲೋಕದಲ್ಲಿ ಆತನು ಜನಿಸುವ ಕಾರಣವೇ ಅದು. ಅದಕ್ಕೆ ಯೇಸು ಅಂದರೆ ನೋಡ್ರಿ 21ನೇ ವಚನದಲ್ಲಿ ಏನಂತ ಇದೆ? ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಯೇಸು ಅಂದರೆ ಅರ್ಥನೇ ಅದು. ಇವತ್ತು ನೀವು ಪಾಪದಿಂದ ಕಷ್ಟಪಡ್ತಿದ್ದೀರಾ, ಪಾಪದ ಬಂಧನದಲ್ಲಿದ್ದೀರಾ, ಬಿಡುಗಡೆ ಇಲ್ಲವಾ ಎಂಬುದಾಗಿ ಅಂದುಕೊಳ್ಳೋದಾದರೆ ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಯೇಸುವಿನಲ್ಲಿ ನೀವು ವಿಶ್ವಾಸ ಇಡುವುದಾದರೆ, ನಂಬಿಕೆ ಇಡುವುದಾದರೆ ನಿಮ್ಮ ಪಾಪಗಳಿಂದ ಆತನು ಬಿಡಿಸುವನು ಎಂಬುದಾಗಿ ನೋಡ್ತೇವೆ. ಅದರಿಂದ ಇಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಬಹು ದೊಡ್ಡ ಕ್ರಯವನ್ನು ಸಲ್ಲಿಸಬೇಕಾಗಿತ್ತು. ಪ್ರಿಯರೇ, ಈ ಲೋಕದ ಬೆಳ್ಳಿ ಆಗಲಿ, ಬಂಗಾರವಾಗಲಿ, ಹಣ ಆಗಲಿ, ವಜ್ರ ವೈಡೂರ್ಯವಾಗಲಿ ಯಾವುದು ಸರಿಸಾಮಾನ ಅಲ್ಲವೇ ಅಲ್ಲ. ಅಷ್ಟು ದೊಡ್ಡ ಕ್ರಯವನ್ನು ಸಲ್ಲಿಸಿದ್ದಾನೆ, ತನ್ನ ರಕ್ತವನ್ನೇ ಸುರಿಸಿದ್ದಾನೆ, ತನ್ನ ದೇಹವನ್ನೇ ಬಲಿಯಾಗಿ ಕೊಟ್ಟಿದ್ದಾನೆ. ಪ್ರಿಯರೇ, 1ನೇ ಪೇತ್ರ 1ನೇ ಅಧ್ಯಾಯ 18 ಮತ್ತು 19 ವಾಕ್ಯಗಳು ನಿಮಗಾಗಿ ಓದ್ತೇನೆ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ, ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಂದಿರಲಿವೆ. ಯೇಸು ಕ್ರಿಸ್ತನು ಸುರಿಸಿದಂಥ ರಕ್ತದಿಂದ ಇವತ್ತು ಪಾಪದ ಬಿಡುಗಡೆ ಉಂಟು. ಅದಕ್ಕೆ ಆತನು ಇಮ್ಮಾನುವೇಲಾಗಿ ಈ ಲೋಕದಲ್ಲಿ ಜೀವಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ 1 ಯೋಹಾನ 1ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ 7 ಮತ್ತು 8, 9 ವಚನಗಳಲ್ಲಿ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ತೊಳೆದು ನಿವಾರಣೆ ಮಾಡುವಂಥದ್ದು. The blood of Jesus Christ has the power to forgive and to cleanse and to make you pure and holy. ಈ ಲೋಕದಲ್ಲಿ ಜೀವಿಸುತ್ತಿರುವ ನೀವು ಆಗಲಿ ಅಥವಾ ಪ್ರತಿಯೊಬ್ಬ ಮನುಷ್ಯನ ಪಾಪದಿಂದ ಬಿಡುಗಡೆ ಹೊಂದಲು ಇಮ್ಮಾನುವೇಲ್ ಜನಿಸಿದನು. ಇದು ಎಂಥ ಶ್ರೇಷ್ಠವಾದಂಥ ಒಂದು ಬಹುಮಾನ ಅಲ್ವಾ ಪ್ರಿಯರೇ? ಎಂಥ ದೊಡ್ಡ ಉಡುಗೊರೆ ಅಲ್ವಾ ಪ್ರಿಯರೇ? ಇಟ್ ಇಸ್ ಸಚ್ ಅ ಪ್ರೆಷಸ್ ಗಿಫ್ಟ್ ಎಂಬುದಾಗಿ ನಾವು ನೋಡ್ತೇವೆ. ಪಾಪದಿಂದ ಬಿಡುಗಡೆ ಹೊಂದಲು ಏನು ಮಾಡಬೇಕಾಗಿಲ್ಲ, ಎಲ್ಲಿಗೂ ಹೋಗಬೇಕಾಗಿಲ್ಲ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದಾದರೆ, ಯೇಸುವೇ ನನ್ನ ಪಾಪಗಳನ್ನು ತೊಳೆದು ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು, ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ನೀವು ಆಹ್ವಾನ ಮಾಡುವುದಾದರೆ ಯೇಸು ಸ್ವಾಮಿ ಈ ಕ್ಷಣ ನಿಮ್ಮ ಹೃದಯದಲ್ಲಿ ಬಂದು ನೂತನ ಜೀವಿತ ಕೊಡ್ತಾರೆ. ನಿಮ್ಮ ಪಾಪಗಳನ್ನೆಲ್ಲ ತೊಳೆದು ಶುದ್ಧೀಕರಿಸಿ ಪವಿತ್ರವಾದ ಜೀವನವನ್ನು ಜೀವಿಸಲು ಸಹಾಯ ಮಾಡ್ತಾರೆ. ಆ ರೀತಿಯಲ್ಲಿ ದೇವರು ತಾನೇ ನಿಮ್ಮನ್ನು ಬಲಪಡಿಸಿ ಆತನ ಬಳಿಗೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. 3ನೇದಾಗಿ, ದೇವರು ನಮ್ಮ ಕೂಡ ಇದ್ದಾನೆ. ಹೇಗೆ? ಸರ್ವಸಂಪೂರ್ಣನಾಗಿ. ಗಾಡ್ ವಿತ್ ಅಸ್ ಇನ್ ಆಲ್ ಫುಲ್ನೆಸ್ ಎಂಬುದಾಗಿ ನೋಡ್ತೇವೆ. ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಕ್ರಿಸ್ತನಲ್ಲಿಯೇ ದೇವರ ಸರ್ವಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಪ್ರಿಯ ಮಿತ್ರರೇ, ದೇವರೊಂದಿಗೆ ಮಾತನಾಡಲು ಯಾವ ಸಮಯ ಅಥವಾ ಇದೇ ಸಮಯ ಬೇಕು, ಇದೇ ಸ್ಥಳ ಆಗಬೇಕು, ಈ ರೀತಿಯೇ ಮಾಡಬೇಕಂತ ಇಲ್ಲ. ಎಷ್ಟೋ ಸರ್ತಿ ನಾವು ಮೊಬೈಲ್ನಲ್ಲಿ ಒಬ್ಬರಿಗೆ ಯಾರೋ ಫೋನ್ ಮಾಡಬೇಕಾದ್ರೆ ಏನಾಗುತ್ತೆ, ಒಂದು ವೇಳೆ ಅವ್ರಿಗೆ ಆ ಕಾಲ್ ಹೋಗಲಿಲ್ಲ ಅಂದರೆ ನೀವು ಮಾಡುತ್ತಿರುವಂಥ ಚಂದಾದಾರರು ಬ್ಯುಸಿಯಾಗಿದ್ದಾರೆ, ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಅಂತ ನಿಮಗೆ ಅನೌನ್ಸ್ಮೆಂಟ್ ಬರುತ್ತಲ್ವ. ಇದು ಕೆಲವು ಸತಿ ಏನಾಗುತ್ತೆ, the call that you're the person that you're calling is not reachable ಅಂತ ಬರುತ್ತೆ. ಅಂದರೆ ಆ ಒಂದು ಮಾಡ್ತಿರುವಂಥ ಒಂದು ಕಾಲ್ ಅವರಿಗೆ ಸೇರ್ತಾ ಇಲ್ಲ, ಅವರು ಎಲ್ಲೋ ಹೊರಗೆ ಪ್ರದೇಶದಲ್ಲಿದ್ದಾರೆ ಅಂತ. ಆದರೆ ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ನಿಮ್ಮ ಸ್ವರವನ್ನು ಕೇಳಲಿಕ್ಕೆ, ನಿಮ್ಮ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಯಾವಾಗಲೂ ಆತನು ಸಿದ್ಧನಿದ್ದಾನೆ ಪ್ರಿಯರೇ. ಅದರಿಂದ ನಾವು ಯೇಸುವಿನೊಂದಿಗೆ ಮಾತನಾಡಲು ಯಾವ ಸಮಯದಲ್ಲಾದರೂ ಮಾತನಾಡ್ಬೋದು, ಎಲ್ಲಿ ಆದರೂ ಆತನೊಂದಿಗೆ ನಾವು ಮಾತನಾಡ್ಬೋದು. ದೇವರು ಪರಿಶುದ್ಧನು, ಆದರೆ ನಾವಾದರೂ ಪಾಪಿಗಳು. ನಾವು ಹಾಗೇ ದೇವರೊಂದಿಗೆ ಮಾತನಾಡೋಕ್ಕೆ ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿ ದೇವರ ಮಗನಾದ ಯೇಸುವಿನಲ್ಲಿ ದೇವರ ಸರ್ವಸಂಪೂರ್ಣತೆ ನಾವು ಕಾಣಬಹುದು.
ದೇವರನ್ನು ಕಂಡುಕೊಳ್ಳುವ ಏಕೈಕ ಮಾರ್ಗ ಯೇಸು ಕ್ರಿಸ್ತನು ಆಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳಿದರು? ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ. ನೋಡಿದ್ರ, ಹೀ ಈಸ್ ದಿ ಓನ್ಲಿ ವೇ, ಹೀ ಈಸ್ ದಿ ಓನ್ಲಿ ಟ್ರೂತ್ ಆ್ಯಂಡ್ ಹೀ ಈಸ್ ದಿ ಓನ್ಲಿ ಲೈಫ್ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ ಮಿತ್ರರೇ, ಇನ್ನೂ ನೀವು ಯೇಸು ಸ್ವಾಮಿಯ ಬಳಿಗೆ ಬರಲಿಲ್ಲವಾ? ದೇವರೊಂದಿಗೆ ನಿಕಟವಾದ ಒಂದು ಸಂಬಂಧವನ್ನು ಇಟ್ಕೊಳ್ಬೇಕಾದ್ರೆ ಇಮ್ಮಾನುವೇಲನು ಅದರ ಬಳಿಗೆ ಬನ್ನಿರಿ. 4ನೇದಾಗಿ, ದೇವರು ನಮ್ಮ ಕೂಡ ಇದ್ದಾನೆ. ಅಂದರೆ ಯಾವಾಗಲೂ ದೇವರು ನಮ್ಮೊಂದಿಗೆ ಇರುವಾತನು. ಗಾಡ್ ವಿತ್ ಅಸ್ ಆಲ್ವೇಸ್. ಈ ಲೋಕದಲ್ಲಿ ಗಂಡ ಹೆಂಡತಿಯರಿಂದ ದೂರ ಆಗಬಹುದು, ಮಕ್ಕಳಿಂದ ದೂರ ಆಗಬಹುದು, ತಂದೆ ತಾಯಂದಿರಿಂದ ನಾವು ದೂರ ಆಗಬಹುದು. ಆದರೆ ಸದಾಕಾಲ ಇರುವಾತನು ಯಾರು? ಇಮ್ಮಾನುವೇಲನು, ಯೇಸು ಕ್ರಿಸ್ತನು ಎಂಬುದಾಗಿ ನಾವು ನೋಡ್ತೇವೆ. ಇದೇ ಕಾರಣಕ್ಕಾಗಿ ಯೇಸು ಕ್ರಿಸ್ತನು 2024 ವರ್ಷಗಳ ಹಿಂದೆ ಬೆತ್ಲೆಹೇಮ್ ಎಂಬ ಸ್ಥಳದಲ್ಲಿ ಜನಿಸಿದ್ದನು ನಿಜ. ಈ ಕಾರಣಕ್ಕಾಗಿ ನಾವೇನು ಹೇಳ್ತೀವಿ? ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ. ಅಂದರೆ ಚಾರಿತ್ರಿಕವಾಗಿ ರುಜು ಮಾಡಲ್ಪಟ್ಟಂಥ ಸಾಕ್ಷಿಯಾಗಿ ಇವತ್ತು BC and AD ಎಂಬುದಾಗಿ ಬರುವಂಥದ್ದಿದೆ. ಹೌದಲ್ವಾ ಪ್ರಿಯರೇ? ನಿಜವಾಗಲೂ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದನು 2024 ವರ್ಷಗಳ ಹಿಂದೆ ಎಂಬುದಾಗಿ ಅದು ಚಾರಿತ್ರಿಕವಾಗಿ ಅದು ದಾಖಲಾಗಿದೆ. ಇಟ್ ಈಸ್ ಬಿನ್ ಪ್ರೂವ್ಡ್ ಹಿಸ್ಟಾರಿಕಲಿ ದಟ್ ಜೀಸಸ್ ಕ್ರೈಸ್ಟ್ ವಾಸ್ ಬಾರ್ನ್ ಇನ್ ದಿಸ್ ಪ್ಲಾನೆಟ್ ಅರ್ತ್ ಎಂಬುದಾಗಿ ನಾವು ನೋಡ್ತೇವೆ. ಸದಾಕಾಲ ಜೀವಿಸುವಂಥ ದೇವರಾಗಿದ್ದಾನೆ. ಆತನು ಸರ್ವವ್ಯಾಪಿ, ಎಲ್ಲ ಸ್ಥಳಗಳಲ್ಲಿಯೂ ಏಕಕಾಲದಲ್ಲಿ ಇರುವಾತನಾಗಿದ್ದಾನೆ. 2 ಕೊರಿಂಥ 6ನೇ ಅಧ್ಯಾಯ 16ನೇ ವಚನದಲ್ಲಿ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು ಎಂಬುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ, ನೋಡಿರಿ, ನಾನು ಯುಗದ ಸಮಾಪ್ತಿಯ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಎಲ್ಲ ದಿವಸ ಅಂದರೆ ಸಂತೋಷದ ದಿನಗಳು, ದುಃಖದ ದಿನಗಳು, ಅನಾರೋಗ್ಯತೆಯ ದಿನಗಳು, ಕಷ್ಟದ ದಿನಗಳು, ಸಮಸ್ಯೆಯ ದಿನಗಳು, ಎಲ್ಲ ಸಮಯದಲ್ಲೂ ನೀವು ಸಂತೋಷವಾಗಿದ್ದರೂ ಯೇಸು ಸ್ವಾಮಿ ನಿಮ್ಮ ಜೊತೆ ಇರ್ತಾರೆ. ದುಃಖದಲ್ಲಿರುವುದಾದರೂ, ಏಕಾಂಗಿಯಾಗಿದ್ದರೂ, ಅನೇಕರು ಡಿಪ್ರೆಸ್ ಆಗಿ ಹೋಗಿದ್ದಾರೆ ಈ ದಿನಗಳಲ್ಲಿ, ಜಿಗುಪ್ಸೆ ಮತ್ತು ಅನೇಕ ಮಾನಸಿಕ ತೊಂದರೆಗಳಿಂದ ಕಷ್ಟಪಡ್ತಿದ್ದಾರೆ. ದೈಹಿಕವಾಗಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ. ಅಯ್ಯೋ, ದೇವರಿದ್ದಾನಾ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಇವತ್ತು ಕೂಡ ಆತನು ಜೀವಿಸುವಂಥ ದೇವರಾಗಿದ್ದಾನೆ. ಒಂದು ಸಾರಿ ನೀವು ಆತನ ಬಳಿಗೆ ಬರುವಿರಾ? ಯಾಕೆಂದರೆ ಆತನ ಹೆಸರು ಇಮ್ಮಾನುವೇಲ್, ದೇವರು ನಮ್ಮ ಕೂಡ ಇದ್ದಾನೆ. ಇದ್ದನೂ ಅಲ್ಲ ಅಥವಾ ಇರುತ್ತಾನೆ ಅಲ್ಲ, ಇದ್ದಾನೆ. ಭೂತಕಾಲದಲ್ಲಿಯೂ, ವರ್ತಮಾನ ಕಾಲದಲ್ಲಿಯೂ, ಭವಿಷ್ಯತ್ ಕಾಲಗಳಲ್ಲಿಯೂ ಏಕ ರೀತಿಯಾಗಿ ಇರುವಾತನು. ಜೀಸಸ್ ಕ್ರೈಸ್ಟ್ ಇಸ್ ದ ಸೇಮ್ ಯೆಸ್ಟರ್ಡೇ, ಟುಡೇ ಆ್ಯಂಡ್ ಫಾರ್ ಎವರ್ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಇಮ್ಮಾನುವೇಲನು ಈ ದಿನ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡುವಿರಾ? ನಿಮ್ಮ ಜೀವಿತವನ್ನು, ನಿಮ್ಮ ಹೃದಯವನ್ನು ಯೇಸುವಿಗೆ ಒಪ್ಪಿಸಿಕೊಡುವಿರಾ? ಬನ್ನಿ, ಇವತ್ತು ನಾವು ಕಲಿತಂಥ ವಿಚಾರಗಳನ್ನು ಮತ್ತೊಂದು ಆವರ್ತಿ ಮೆಲುಕು ಹಾಕೋಣ. ಮೊದಲನೇದಾಗಿ, ದೇವರು ನಮ್ಮ ಕೂಡ ಇದ್ದಾನೆ ಶಾರೀರಿಕವಾಗಿ. ಗಾಡ್ ವಿತ್ ಅಸ್ ಇನ್ ದ ಫ್ಲೆಶ್ ಎಂಬುದಾಗಿ ನೋಡಿದೆವು. ಎರಡನೇದಾಗಿ, ದೇವರು ನಮ್ಮ ಕೂಡ ಇದ್ದಾನೆ ವಿಮೋಚಕನಾಗಿ. ಗಾಡ್ ವಿತ್ ಅಸ್ ಆ್ಯಸ್ ಅ ರಿಡೀಮರ್ ಎಂಬುದಾಗಿ ನೋಡಿದೆವು. ಮೂರನೇದಾಗಿ, ದೇವರು ನಮ್ಮ ಕೂಡ ಇದ್ದಾನೆ ಅಂದರೆ ಸರ್ವ ಸಂಪೂರ್ಣನಾಗಿರುವಂಥ ದೇವರು. ಗಾಡ್ ವಿತ್ ಅಸ್ ಇನ್ ಆಲ್ ಫುಲ್ನೆಸ್ ಎಂಬುದಾಗಿ ನೋಡಿದೆವು. ನಾಲ್ಕನೇದಾಗಿ, ದೇವರು ನಮ್ಮ ಕೂಡ ಇದ್ದಾನೆ ಯಾವಾಗಲೂ. ಗಾಡ್ ವಿತ್ ಅಸ್ ಆಲ್ವೇಸ್. ಅದರಿಂದ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೂ ಸದಾಕಾಲ ಇರುವಾತನಾಗಿದ್ದಾನೆ. ಆದ್ದರಿಂದ ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಮ್ಮಾನುವೇಲನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ. ಪ್ರೀತಿಯ ವೀಕ್ಷಕರೇ, ಇದುವರೆಗೂ ನೀವು ದೇವರ ವಾಕ್ಯವನ್ನು ಕೇಳಿ ಆತ್ಮಿಕ ಉತ್ತೇಜನ ಹೊಂದಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಒಂದು ವೇಳೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ನೀವು ನಮಗೆ ಕಾಲ್ ಮಾಡಿ, ನಿಮಗೇನಾದರೂ ಪ್ರಾರ್ಥನಾ ಮನವಿ ಇದ್ದರೆ ನಮಗೆ ಮೆಸೇಜ್ ಮೂಲಕ ಸಹ ತಿಳಿಸಬಹುದು, ಅಥವಾ ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್ ಮೂಲಕ ಸಹ ನಮಗೆ ತಿಳಿಯಪಡಿಸಬಹುದು. ಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಸಹ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಐಕಾನ್ ಪ್ರೆಸ್ ಮಾಡಿ. ಪ್ರೈಸ್ ದಿ ಲಾರ್ಡ್.